ನಾನು ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಗೊತ್ತಾ, ಡರಾಯಸ್ ಎಪಿಸೋಡ್ ಮಾಡಿದೆ, ಡರಾಯಸ್ ಆರ್ ಜೆ ಡರಾಯಸ್. ಸೊ 2009 ನಾನು ಶ್ರದ್ಧಾ ವಿ ಆಲ್ ವರ್ ಕಲೀಗ್ಸ್, ಒಟ್ಟಿಗೆ ವರ್ಕ್ ಮಾಡ್ತಿದ್ವಿ ಫೀವರ್ 104. ಸೊ ಡರಾಯ್ಸ್ ನಮ್ಗೆ ಹೆಂಗೆ ಹೇಳ್ಕೊಡೋರು ಅಂದರೆ, ರೇಡಿಯೋ ಲಿಂಕ್ ಮಾಡ್ಬೇಕಾದ್ರೆ 40 ಸೆಕೆಂಡ್ಗೆ ಯು ಹ್ಯಾವ್ ಟು ಡೂ ಎ ಲಿಂಕ್ ಅನ್ನೋರು. ಐ ಕುಡಂಟ್ ಗೆಟ್ ಇಟ್ ಅಟ್ ಆಲ್. ನಾನು ಹೇಳ್ಬಿಟ್ಟೆ, ನಾನು ಐಮ್ ಗೋನ್ ಟು ಕ್ವಿಟ್, ನನಗಾಗಲ್ಲ. ಯಾಕಂದರೆ ನಾನು ಹಾಯ್ ಹಲೋ ನಮಸ್ಕಾರ ವಾಟ್ ಎವರ್ ಅನ್ನಷ್ಟಲ್ಲಿ ನಂಗೆ 10 ಸೆಕೆಂಡ್ ಹೊಟ್ಟೋಯ್ತು. ಇನ್ನು ನೆಕ್ಸ್ಟ್ ಇವತ್ತಿನ ವಿಷಯ ಏನು ಅಂತಂದರೆ ಇನ್ನೊಂದು 10 ಸೆಕೆಂಡ್ ರಿವೈಸ್ ಮಹಾರಾಷ್ಟ್ರ. ನಾನು ಗುರು ನಂಗೆ 3 ನಿಮಿಷ ಬೇಕು ಒಂದು ಲಿಂಕ್ಗೆ ಅಂತ. ಶ್ರದ್ಧಾ ಒಬ್ಬಳು ನನಗೆ ಈಗಲೂ ನೆನಪಿದೆ, ಹಗಲು ರಾತ್ರಿ ಕೂತ್ಕೊಂಡು 40 ಸೆಕೆಂಡ್ 39 ಸೆಕೆಂಡಲ್ಲಿ ಮಾಡೋಳು. ಅದು ಏನು, ಇಟ್ ಹ್ಯಾಸ್ ಟು ಸೌಂಡ್ ಚರ್ಪಿ, ಇಟ್ ಹ್ಯಾಸ್ ಟು ಸೌಂಡ್ ಫನಿ, ವಿಟ್ಟಿ, ವಾಟ್ ಎವರ್, ಹೆಸರು ಕೊಡಬೇಕು, ಬ್ರ್ಯಾಂಡು ಕೊಡಬೇಕು, ಎಲ್ಲನೂ. ನಾನು ಹೇಗೆ ಮಾಡ್ತೀಯಾ ಅಂತಂತಿದ್ದೆ. ಅವಳು ಮಾಡೋಳು. ನಾನು ಅದೇ ಹೇಳಿದೆ ಡರಾಯ್ಸ್ಗೆ, 2009 ಶುರು ಮಾಡಿದ್ದು. ಶಿ ನೆವರ್ ಆಂಟಿಸಿಪೇಟೆಡ್ ಯು ಗೈಸ್ 2024 ಇಟ್ ಈಸ್ ನೋ ಮ್ಯಾಟರ್ ವಾಟ್ 45 ಸೆಕೆಂಡ್ ಫಾರ್ಮ್ಯಾಟ್ ನೀವು ಮಾಡ್ತಿರೋದು, 30 ಸೆಕೆಂಡ್ ಫಾರ್ಮ್ಯಾಟ್. So that effort of her, I always say, I might be wrong also, I don't know, Shadi only have to tell, a 15 years ಮಾಡಿರೋಂಥದ್ದು ಎಫರ್ಟ್ ಹಾಕಿ ಕಂಟೆಂಟ್ ಯೋಚನೆ ಮಾಡ್ಬೇಕಾದ್ರೆ ನಾನು ಯಾವಾಗಲೂ ಅನ್ಕೊಂತೀನಿ, ಹಿಂಗೆ ಈಸಿ ಗುರು 30 ಸೆಕೆಂಡ್ 45 ಸೆಕೆಂಡ್ ಯೋಚನೆ ಮಾಡ್ತೀರಾ ನೀವೆಲ್ಲ. ಎಸ್ಪೆಷಲಿ ಒಂದು ಮೆಸೇಜ್ ಕೊಡಬೇಕು ಅಂತಿರುತ್ತಲ್ಲ, ಇಟ್ ಇಸ್ ಸೋ ಡಿಫಿಕಲ್ಟ್. ಕಷ್ಟ ಅನ್ನೋದ್ಕಿಂತ ಇಟ್ ಹೆಲ್ಪ್ಸ್ ಅಸ್. ಇವಾಗ ನನಗೆ ಯೂಟ್ಯೂಬ್ ವಿಡಿಯೋ ಮಾಡಬೇಕಾದ್ರೆ ನನಗೆ ಎಲ್ಲಿಗೆ ಸ್ಟಾಪ್ ಮಾಡ್ಬೇಕು ಆ ಡೈಲಾಗ್ ಅಂತ ಗೊತ್ತೇ ಆಗಲ್ಲ. ಚೆನ್ನಾಗಿದೆ ಅಂತ ನಾವು ಹೋಗ್ತಾನೆ ಇರುತ್ತೆ. ಎಡಿಟ್ ಮಾಡಬೇಕಾದ್ರೂ ನಮಗೆ ಇದು ಚೆನ್ನಾಗಿದೆ ಇದು ಹಾಕೋಣ, ನಮ್ಗೆ ಏನೋ ಕಂಡೀಷನ್ಸ್ ಇರೋದಿಲ್ಲ ಲಿಮಿಟ್ ಮಾಡೋದಕ್ಕೆ. ಸೊ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮಗೆ ಶಾರ್ಟ್ ವಿಡಿಯೋಸ್ ಇರೋದ್ರಿಂದ ನಂಗೆ 90 ಸೆಕೆಂಡ್ಸ್ ಇದೆ ಅಂತ ಗೊತ್ತಲ್ವಾ, ನಾನು ಜಾಸ್ತಿ ಡೈಲಾಗ್ ಹೇಳಲ್ಲ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಿದೆ ಅದನ್ನ ಮಾತ್ರ ಆಡಿಯನ್ಸಿಗೆ ತೋರಿಸ್ತೀವಿ. ಈ ಹಾಯ್ ಮಗ ಅಂತ ಹೇಳೋದೇ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀವಿ. ಸೊ ಇಟ್ ಸೇವ್ಸ್ ಲಾಟ್ ಆಫ್ ಟೈಮ್ ಫಾರ್ ಆಡಿಯನ್ಸ್ ಆಲ್ಸೋ, ಬಿಕಾಸ್ ದೇ ಗೆಟ್ ಟು ಸಿ ದ ಬೆಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. And they say within first 10 seconds if you are not able to capture the audience. ನನಗೆ ಸಖತ್ತು ಕಷ್ಟ ಆಗಿದ್ದು ಇನಿಷಿಯಲಿ. ಕಷ್ಟ ಅನ್ನೋದಕ್ಕಿಂತ ನಾನು ದೀಪಕ್ ಯೂಟ್ಯೂಬ್ ಜಾಸ್ತಿ ಮಾಡ್ತಾ ಇದ್ದು, ನಮ್ದು ಸ್ಕೆಚಸ್ ಎಲ್ಲ 12 ನಿಮಿಷ 15 ನಿಮಿಷ. ಅದು ಏನು ಅಂದ್ರೆ ಒಂದೇ ಜಾಗದಲ್ಲಿ ಫ್ಯಾನ್ಸಿ ಕ್ಯಾಮ್ರಾ ಇಲ್ಲ, ಇವು ಫೋರ್ಸ್ ಮಾಡಿ ವಿಕಿ ಮೈಕ್ ತಗೊಳಪ್ಪ ಅಂದ್ಬಿಟ್ಟು ಒಂದು 6 ತಿಂಗಳು ಮುಂಚೆನೋ 8 ತಿಂಗಳು ಮುಂಚೆನೋ ತಗೊಂಡಿರೋದು ನಾನು ಮೈಕು. ಬಟ್ ಇಟ್ ಮೇಡ್ ಅ ಮೇಜರ್ ಡಿಫ್ರೆನ್ಸ್. ಸೊ ಹೇಗೆ ಅಂತ ಅಂದ್ರೆ ಫ್ರೀ ಫ್ಲೋಯಿಂಗ್. ನಮ್ದು ಸ್ಕ್ರಿಪ್ಟ್ ಇರಲ್ಲ. ಇವಾಗೂ ನಂದು ದೀಪಕ್ದು ಅಂದ್ರೆ ನಾವು ಒಬ್ಬೊಬ್ಬರೇ ಮಾಡ್ಬೇಕಾದ್ರೆ ಸ್ಕ್ರಿಪ್ಟ್ ಇರಲ್ಲ, ಬಟ್ ಒನ್ಲೈನರ್ ಇದ್ದೇ ಇರುತ್ತೆ. ಸೊ ಇಂಪ್ರೊವೈಸೇಷನ್ ಜಾಸ್ತಿ ಅಲ್ಲ. ಹೀ ಗೋಸ್ ಏನೋ ಒಂದು ಹೇಳ್ಬೇಕಾದ್ರೆ 1 ನಿಮಿಷ ಮಾಡ್ಬಿಡ್ತಾನೆ, ನಾನು 1 ನಿಮಿಷ ಮಾಡ್ಬಿಡ್ತೀನಿ. ಯೂಟ್ಯೂಬ್ ಅಲ್ಲಿ ಆ ಇಂಡಿಪೆಂಡೆಂಟ್ ಫ್ರೀಡಮ್ ಸಿಗುತ್ತೆ ನಿಮಗೆ. ಯು ಕ್ಯಾನ್ ಗೋ ಆನ್ ಅಪ್ ಟು ವಾಟ್ ಎವರ್ ಯು ಕ್ಯಾನ್. 12 ನಿಮಿಷ, ಬಟ್ ಬೋರಿಂಗ್ ಆಗಿ ಇಡಬಾರ್ದು ಅಷ್ಟೇ. 3 ನಿಮಿಷಕ್ಕೆ ಸ್ಕಿಪ್ ಮಾಡ್ಬಿಡ್ತಾರೆ. ಬಟ್ ನಂದು ಇವಾಗ ಬಿಗ್ ಬಾಸ್ ಎಲ್ಲ ಹೋಗೋದ ಕಾರಣ ಯೂಟ್ಯೂಬ್. ಅವಾಗೆಲ್ಲ ಇನ್ಸ್ಟಾಗ್ರಾಮ್ ಅಷ್ಟೇ ಅಂದ್ರೆ ಅವಾಗ ತಾನೇ ಬಂದಿತ್ತು. ಬಟ್ ಯೂಟ್ಯೂಬರ್ ಆಗಿ ಹೋಗಿದ್ದು ಸ್ಕೆಚಸ್ ಅಲ್ಲಿ ಸೇಮ್ ಫಾರ್ಮುಲಾ ನಾವು ಯೂಸ್ ಮಾಡ್ತಾ ಇದ್ದೆ. ಏನು ಅಂತ ಅಂದ್ರೆ 3 ನಿಮಿಷ ತನಕ ಒಂದು ಹೋಗ್ತಾ ಇರುತ್ತೆ, ಲಾಸ್ಟ್ 10 ಸೆಕೆಂಡ್ಗೆ ಉಲ್ಟಾ ಹೊಡೆಯೋದು. ನಿನ್ಗೆ ಏನೋ ಆಗ್ತಿದೆ ಅನ್ನೋದ ಏನೋ ಆಗೋದಿಲ್ಲ. ಆಮೇಲೆ ಏನಾಯ್ತು ಅಂದ್ರೆ ನಮಗೆ ಫಸ್ಟ್ ಈ ಹಾಯ್ ಮಗ ಇತ್ತಲ್ಲ, ಅದನ್ನ ನಾವು ಸ್ಟಾರ್ಟ್ ಮಾಡೋದು. ನನಗೆ ಹಾಯ್ ಮಗ ಅಂತ ಹೇಳಿ ಪ್ರಿಮೈಸ್ ಸೆಟ್ ಮಾಡಿ, ಕ್ಯಾರೆಕ್ಟರ್ನೆಲ್ಲ ಸೆಟ್ ಮಾಡಿ, ಅದು ಓಪನಿಂಗ್ ಕೊಟ್ಟು ಒಂದಿಷ್ಟು ಪೀಟಿಗೆ ಹಾಕಿ ಕ್ಲೈಮ್ಯಾಕ್ಸ್ ತನಕ ಹೋಗೋದು. ಒಳ್ಳೊಳ್ಳೆ ಡೈಲಾಗ್ ಇರೋದು ತೆಗಿಯಕ್ ಹೋದ್ರೆ ನಮ್ಗೆ ಹೊಟ್ಟೆ ಉರಿತಾ ಇರುತ್ತೆ. ಈ ಡೈಲಾಗ್ ಮಜಾ ಇದೆ, ಬಟ್ ತೆಗಿಲೇಬೇಕು. ಹೋಗ್ತಾ ಕಂಪ್ಲೇಂಟ್ ಮಾಡಿದ್ರೆ ವೇಸ್ಟ್. ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಅಡ್ಜಸ್ಟ್ ಆಗು, ಇಲ್ಲ ಅಂದ್ರೆ ಕಣ್ಮರೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.